ಕೊಡಗಿನ ನೆಲ ಜಲ ವಾತಾವರಣ ಹಾಳಾಗಿದೆ ಎಂದು ವಿಷಾದಿಸಿದ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಜಿಲ್ಲೆಯ ಹಿತವನ್ನು ಹಾಳು ಮಾಡುವವರ ಮುಖವಾಡ ಕಳಚುವ ಕೆಲಸವಾಗಬೇಕೆಂದು ತೀಕ್ಷ್ಣವಾಗಿ ಹೇಳಿದ್ದಾರೆ. ಬಿಟ್ಟಂಗಲದ ಎಥಿಕ್ ಸಭಾಂಗಣದಲ್ಲಿ ಅಭಿಮಾನಿಗಳು ಏರ್ಪಡಿಸಿದ ತಮ್ಮ ಹುಟ್ಟುಹಬ್ಬ ಸಮಾರಂಭದಲ್ಲಿ ಮಾತನಾಡಿದ ಎಎಸ್ ಪೊನ್ನಣ್ಣ, ಕೊಡಗನ್ನು ಕೊಡಗಾಗಿಯೇ ಮುಂದಿನ ಪೀಳಿಗೆಗೆ ನೀಡಬೇಕೆಂದು ಅಭಿಪ್ರಾಯಿಸಿದರು. ಸಕಾರಾತ್ಮಕ ಅಭಿವೃದ್ಧಿ ಹಾಗೂ ಸ್ವಚ್ಛ ಆಡಳಿತದ ಜೊತೆಗೆ ವಿರಾಜಪೇಟೆಯನ್ನು ಸ್ವಚ್ಛ ಕ್ಷೇತ್ರವಾಗಿ ಮಾಡುವ ಗುರಿ ಹೊಂದಿದ್ದು ಸರ್ವರ ಸಹಕಾರ ಮುಖ್ಯ ಎಂದ ಶಾಸಕರು, ಮೌಲ್ಯ ತತ್ವಗಳ ಆಧಾರದಲ್ಲಿ ಕೆಲಸ ಮಾಡಿದ್ದರಿಂದಾಗಿ ಈ ಅಭಿಮಾನ ಸಿಕ್ಕಿದೆ ಎಂದರು. ಸಮಾಜಮುಖಿ ಚಿಂತನೆಯಡಿ ಕೆಲಸ ಮಾಡಿದರೆ ಜನ ಗುರುತಿಸಿದ್ದಾರೆ ಎಂದ ಅವರು, ಕ್ಷೇತ್ರದ 59 ಪಂಚಾಯಿತಿ ಹಾಗೂ 1 ಪುರಸಭಾ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಕಾರ್ಯಯೋಜನೆ ಸಿದ್ಧವಾಗಿದೆ ಎಂದು ಎಎಸ್ ಪೊನ್ನಣ್ಣ ಹೇಳಿದರು. ಎಲ್ಲ ಕಡೆ ಘನತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿರುವಂಥದ್ದು ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಿದ್ದೇವೆ. ಇದು ದೇವರ ಕೆಲಸ ಮಾಡಬೇಕು. ಜನ ಇವತ್ತು ಭಾಳಷ್ಟು ಮಾತಾಡ್ತಾರೆ. ನಾನು ನೋಡಿದಾಗ ಇಲ್ಲಿ ರಾಜಕೀಯ ಭಾಷಣಗಳನ್ನು ನಾವೆಲ್ಲ ಕೂಡ ಕೇಳಿದ್ವಿ. ಮಾತಾಡಿದ್ರೆ ದೇಶ ಗಡಿ ನಾವೇ ಕಾವು ಕಾಯ್ತಾ ಮಾತಾಡ್ತಾರೆ. ಇದೊಂದು ಮುಖವಾಡ ಇಟ್ಕೊಂಡು ಇಲ್ಲಿಯ ಪರಿಸರವನ್ನು, ಇಲ್ಲಿಯ ಜಲವನ್ನು, ಇಲ್ಲಿಯ ನದಿಯನ್ನು, ಇಲ್ಲಿಯ ವಾತಾವರಣವನ್ನು ಧ್ವಂಸ ಮಾಡಿದರು. ರಾಜಕೀಯ ಭಾಷಣ ಮಾಡುವಂಥ ವೇದಿಕೆ ಅಲ್ಲ, ಅದರ ಹೃದಯದಲ್ಲಿರುವಂಥ ನೋವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಮುಖವಾಡವನ್ನು ಕಳಿಸ್ಬೇಕಾಗ್ತದೆ. ವಿಧಾನಸಭಾ ಚುನಾವಣೆಯಲ್ಲಿ ಅವುಗಳೆಲ್ಲ ಮಾಡಿದ್ದೀರಿ, ಮುಂದಕ್ಕೂ ಕೂಡ ಮಾಡಲೇಬೇಕಾಗುತ್ತೆ. ನಾವು ಉಳಿಸ್ಬೇಕಾದ್ರೆ ಕೊಡಗಿ ನಿಜವಾದ ರೂಪದಲ್ಲಿ ಉಳಿಸ್ಬೇಕಾಗುತ್ತೆ. ನಾವು ಅನುಭವಿಸಿರುವಂಥ ಪರಿಸರ, ನಾವು ಆಟಾಡಿರುವಂಥ ಗದ್ದೆಗಳು, ನಾವು ಓಡಾಡಿರುವಂಥ ಮೈದಾನಗಳು, ನಾವು ಆಟಾಡಿರುವಂಥ ಜಲಪ್ರದೇಶಗಳು, ನದಿಗಳು, ನೀರುಗಳು, ಕೆರೆಗಳು, ಗುಡ್ಡ ಗಾಡು, ಇವತ್ತು ಆಧುನೀಕರಣ ನೆಪದಲ್ಲಿ, ಉದ್ಯಮದ ನೆಪದಲ್ಲಿ ಇದನ್ನೆಲ್ಲವನ್ನು ಧ್ವಂಸ ಮಾಡ್ತಾರೆ. ಮಾತಾಡಿದ ಪ್ರವಾಸಿಗರ ಕೈ ತೋರಿಸ್ತಾರೆ. ಪ್ರವಾಸಿಗರಿಂದ ಇವತ್ತು ನಾನು ಕೀರೆಹೊಳೆ ನಾವು ನೋಡಿದ್ದಿಲ್ಲ, ಕೋಡಿಕೊಪ್ಪದ ಮಧ್ಯದಲ್ಲಿ ಹರಿದು ಹೋಗಿರುವಂಥ ಅದೊಂದು ನದಿ. 25 ವರ್ಷದ ಹುಡುಗರು, 20 ವರ್ಷದ ಹುಡುಗರು ಕೇಳಿದ್ರೆ ಅವ್ರಿಗೆ ನದಿಯಿಂದನೇ ಗೊತ್ತಿಲ್ಲ, ಅದು ಮೋರಿ ಇತ್ತು. ಬಹುಶಃ ಅರುಣ್ ಮೋಚೆನೋ ನೋಡಿರ್ತಾರೆ ಅದು ನದಿ ಆಗಿತ್ತು. ಇವತ್ತು ಅದು ನೋಡಿದ್ರೆ ಚರಂಡಿ ಮೋರಿ ಥರ ಇದೆ. ಯಾರು ಪ್ರವಾಸಿಗರು ಬಂದು ಮಾಡಿದ್ರ? ಇವತ್ತು ಅದರ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಯಾರು ಕಾರಣ? ಆ ಕಾರಣಕರ್ತರು ಯಾರೇ ಇರಲಿ, ಅವ್ರಿಗೆ ದೇವರಿದ್ದಾರೆ. ಅದರ ಪ್ರಶ್ನೆ ಇವತ್ತು ನಾವೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಯಾರಿರ್ತೀವಿ, ನಾವೇನು ಮಾಡ್ತೀವಿ? ನಾನು ಇಷ್ಟೇ ತಮ್ಮಲ್ಲಿ ಕಳಕಳೆಯನ್ನು ನಾವೇನು ಮಾಡ್ತೀವಿ? ನಾವು ರಾಜಕಾರಣಕ್ಕೂ ಕೂಡ ಸಿದ್ಧ, ರಾಜಕಾರಣ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಆಡಳಿತದಲ್ಲಿತ್ತು, ಆಡಳಿತ ಪಕ್ಷದಲ್ಲಿತ್ತು, ಅಧಿಕಾರ ಸರ್ಕಾರ ಎಲ್ಲ ಕೂಡ ನಮ್ಮ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಜನರಿಗೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂಥದ್ದೇ ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಮಾಡಲಿಕ್ಕೆ ಯಾರೇ ಇರಲಿ, ಯಾವುದೇ ಸಂಘ ಇರಲಿ, ಸಂಸ್ಥೆ ಇರಲಿ, ಜನಾಂಗ ಇರಲಿ, ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ತಾವೆಲ್ಲರೂ ಕೂಡ ಅದೇ ರೀತಿ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಈ ಸ್ವಚ್ಛತಾ ಅಭಿಯಾನಕ್ಕೆ ನಾವು ಕೈ ಹಾಕಿದ್ದೇವೆ. ಇದು ಸಾಂಕೇತಿಕ. ಇದು ಇವತ್ತು ರಾಜ್ಯಾದ್ಯಂತ, ಬಹುಶಃ ದೇಶದ ಮಟ್ಟದಲ್ಲೂ ಕೂಡ ಇದೊಂದು ಸಂದೇಶ ಹೋಗ್ತದೆ. ಜನ ಬೀದಿಗೆ ಇಳಿದು ತಮ್ಮ ರಸ್ತೆಗಳನ್ನು, ತಮ್ಮ ಎಲ್ಲ ಪರಿಸರ ಪ್ರದೇಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಕೊಡಗಿನಲ್ಲಿ ಹೇಳುವಂಥ ಸಂದೇಶ ಹೋಗಬೇಕು. ಅದೇ ರೀತಿ ನಾವು ಕೂಡ ಕೆಲಸ ಮಾಡಬೇಕು. ನಮ್ಮ ಮನೆಗಳನ್ನು ಸ್ವಚ್ಛ ಇಡಲಿಕ್ಕೆ ನಾವು ಯಾವ ರೀತಿ ಮಾಡ್ತೀವಿ? ಬೆಳಗ್ಗೆ ಎದ್ದ ತಕ್ಷಣ ಗುಡಿಸಿ, ನೀರು ಹಾಕಿ, ತೊಳೆದು, ರಂಗೋಲಿ ಹಾಕಿ ಭಾಳ ಸ್ವಚ್ಛವಾಗಿ ಕಾಣ್ತದೆ ಜನರು ಬಂದಾಗ. ಆದರೆ ನಾವೇನು ಮಾಡುವಂಥ ಉದ್ಭವ ಆಗುವಂಥ ತ್ಯಾಜ್ಯವನ್ನು ಎಲ್ಲಿ ಬಿಸಾಕ್ತೀವಿ ಅಂತ ಹೇಳೋದನ್ನು ನೋಡಿ. ಶಾಸಕರಾಗಿ 1 ವರ್ಷ ಅವಧಿಯಲ್ಲಿ ಮಾಡಿದ ಕೆಲಸಗಳ ಕುರಿತಾದ ವಾಗ್ದಾನ ಅನುಷ್ಠಾನ ಎಂಬ ಕಿರು ಹೊತ್ತಿಗೆಯನ್ನು ಎಎಸ್ ಪೊನ್ನಣ್ಣ ಬಿಡುಗಡೆ ಮಾಡಿದರು. ಜನತಾ ನ್ಯಾಯಾಲಯದಲ್ಲಿ ಮೊದಲ ಅಫಿಡೇವಿಟ್ ಎಂಬ ಘೋಷವಾಕ್ಯದಡಿ ಈ ಪುಸ್ತಕವನ್ನು ಹೊರತರಲಾಗಿದ್ದು ಸರ್ಕಾರದ ಕೆಲಸಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದು ಎಎಸ್ ಪೊನ್ನಣ್ಣ ಹೇಳಿದರು.